ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಯುವನ್ ಡೇ ಸಿನಿಮಾದ ರಿವ್ಯೂ ಮಾಡಲೇಬೇಕು. ಯಾಕೆಂದರೆ ಯಾವ ಸಿನಿಮಾಗಳಿಗೂ ಕೂಡ ಕಮ್ಮಿ ಇಲ್ಲದಂತೆ ಸಿನಿಮಾ ಮಾಡ್ತಕ್ಕಂಥ ಛಾತಿ ಮತ್ತು ಜ್ಞಾನ ಜೊತೆಗೆ ಅಷ್ಟು ಬುದ್ಧಿವಂತಿಕೆ ಇರುವಂಥ ಡೈರೆಕ್ಟ್ರು ಮಾಡಿರೋ ಸಿನಿಮಾ ಇದು. ಉಪೇಂದ್ರ ಅವರು ಇಡೀ ರಾಜ್ಯದಾದ್ಯಂತ ಯಶಸ್ವಿ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ. ಜೊತೆಗೆ ಈ ಸಿನಿಮಾದಲ್ಲಿ ಏನಿದೆ ಏನಿಲ್ಲ, ಭಾಳಷ್ಟು ಜನರು ಸಿನಿಮಾ ನೋಡಿ ಹೊರಗೆ ಬರಬೇಕಾದ್ರೆ ಎರಡೇ ಕನ್ಫ್ಯೂಷನ್ಸು. ಎಲ್ರಿಗೂ ಕೂಡ ತಲೆ ಕೆಟ್ಟು ಹೋಗಿಬಿಟ್ಟಿದೆ. ಉಪೇಂದ್ರ ಯಾವಾಗಲೂ ಕೂಡ ಕೇವಲ ಹುಳ ಬಿಡೋದಿಲ್ಲ, ಅವ್ರು ಕಂಬಳಿ ಹುಳನೇ ಬಿಡೋದು, ತಲೆ ಕೆರ್ಕೊಳ್ಳೋ ಹಾಗೆ ಮಾಡಿಬಿಡ್ತಾರೆ. ಈ ಸಿನಿಮಾದಲ್ಲೂ ಕೂಡ ಆರಂಭದಲ್ಲಿ ಒಂದು ಲೈನ್ ಬರುತ್ತೆ. ಆ ಲೈನನ್ನು ನೀವು ನೋಡಿದಾಗಲೇ ಕೂತ್ಕೊಂಡಾಗ ಇಲ್ಲಿವರೆಗೂ ಕೂಡ ನೀವೇನಾದರೂ ಈ ಸಿನಿಮಾ ನೋಡಬೇಕಾದ್ರೆ ನೀವು ಖಂಡಿತವಾಗಿಯೂ ಬುದ್ಧಿವಂತರಾಗಿದ್ದರೆ ಮೊದಲು ಈ ಸಿನಿಮಾ ಬಿಟ್ಟು ಎದ್ದೋಗಿ, ಥಿಯೇಟ್ರಲ್ಲಿ ಸಿನಿಮಾ ನೋಡೋದು ಬಿಟ್ಟು ಎದ್ದೋಗಿ ಅಂತ ಆ ರೀತಿ ಕಪಾಳಕ್ಕೆ ಬಾರಿಸ್ಬಿಡ್ತಾರೆ ಆರಂಭದಲ್ಲಿ. ಯಾಕೆಂದರೆ ಪ್ರಪಂಚದಲ್ಲಿ ಕೆಲವೊಬ್ಬರು ಬುದ್ಧಿವಂತರಾದವರು ದಡ್ರ ಥರ ಆ್ಯಕ್ಟ್ ಮಾಡ್ತಿದ್ದಾರೆ, ದಡ್ಡರಾದವರು ಬುದ್ಧಿವಂತರ ಥರ ನಟಿಸ್ತಿದ್ದಾರೆ ಅನ್ನೋದನ್ನು ಮಾರ್ಮಿಕವಾಗಿ ಹೇಳೋದಕ್ಕೇನಾದರೂ ಈ ರೀತಿಯಾಗಿ ಮಾಡಿರ್ಬೋದು. ಜೊತೆಗೆ ಈ ಯುವನ್ ಡೇ ಸಿನಿಮಾದಲ್ಲಿ ಅನೇಕ ಪ್ರಶ್ನೆಗಳಿದ್ದಾವೆ, ಅನೇಕ ಉತ್ತರಗಳು ಕೂಡ ಇದ್ದಾವೆ, ಜೊತೆಗೆ ಅನೇಕ ಕಥೆಗಳು ಕೂಡ ಇದ್ದಾವೆ. ಅದನ್ನೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲದಿದ್ದರೆ ಸಿನಿಮಾ ಹೊರಗೆ ಬಂದಮೇಲೂ ಕೂಡ ನಮಗಿನ್ನೂ ಅನೇಕ ಕನ್ಫ್ಯೂಷನ್ಸ್ಗಳು ಕಾಡ್ತಾ ಇರೋದು. ಬಹಳಷ್ಟು ಜನ ಈಗಾಗಲೇ ಪೊಲಿಟಿಕಲ್ ಲೀಡರ್ಸ್ಗಳಿಗೆ ಕಪಾಳಕ್ಕೆ ಹೊಡೆದ ರೀತಿಯಲ್ಲೇ ಈ ಸಿನಿಮಾವನ್ನು ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು. ಸಿನಿಮಾದ ಕಂಟೆಂಟ್ ಏನು, ಕತೆ ಏನು, ಯಾವ ಬೇಸ್ ಮೇಲೆ ಈ ಸಿನಿಮಾವನ್ನು ಮಾಡಿದ್ದಾರೆ ಅನ್ನೋದನ್ನ ನಾನು ಹೇಳಲೇಬೇಕು. ಅನೇಕರು ಟ್ರೋಲ್ ಮಾಡಬೇಕಾದ್ರೆ ಹೇಳ್ತಾ ಇರ್ತೀರಿ, 1 KGF ಸಿನಿಮಾ 100 ಈ ಥರದ ಒಂದು ಸಿನಿಮಾಗಳಿಗೆ ಸಮ ಅಂತ ಹೇಳಿ. ಹಾಗೆ ನಾನು ಉಪೇಂದ್ರ ಸಿನಿಮಾ ಬಗ್ಗೆ ಮಾತನಾಡೋದಾದರೆ ಯುವನ್ ಡೇ ಸಿನಿಮಾ 100 ಸೈಕಲಾಜಿಕಲ್ ಸಿನಿಮಾಗಳಿಗೆ ಸಮ ಅಂತ. ಆ ಮಟ್ಟಿಗೆ ತಲೆ ಕೆಡಿಸಿ ತಲೆಗೆ ಹುಳ ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ಕೂಡ ಪ್ರಯತ್ನ ಪಡಬೇಕು, ಒಂದು ಫೋಕಸ್ ಬೇಕು. ಈ ಸಿನಿಮಾದಲ್ಲಿ ಕೊನೆಗೆ ಕ್ಲೈಮ್ಯಾಕ್ಸ್ನಲ್ಲೂ ಕೂಡ ಉಪೇಂದ್ರ ಹೇಳೋದು ಅದೇ. ಜೊತೆಗೆ ಫೋಕಸ್ಸಿಂದ ಈ ಸಿನಿಮಾ ನೋಡಿದ್ರೆ ಕತೆ ಆರಂಭ ಎಲ್ಲಿ ಅಂತ್ಯ ಎಲ್ಲಿ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಕಥೆಯ ಅರ್ಥ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಭಾಳ ಜನಕ್ಕೆ ಈಗಲೂ ಕೂಡ ಗೊಂದಲದಲ್ಲೇ ಇದ್ದಾರೆ ಉಪೇಂದ್ರ ಅವ್ರು ಏನು ಹೇಳಲಿಕ್ಕೆ ಹೊರಟರು ಅಂತ. ಬಟ್ ಕತೆ ಶುರುವಾಗೋದು ಹೀಗೆ. ಒಂದು ಸಿನಿಮಾ ಥಿಯೇಟ್ರ್ನಲ್ಲಿ ಎಲ್ಲರೂ ಕೂಡ ಜನರು ಸಿನಿಮಾವನ್ನು ನೋಡ್ಲಿಕ್ಕೆ ಹೋಗ್ತಿರ್ತಾರೆ, ಹೋಗಿ ಕೂತ್ಕೊಳ್ತಾರೆ. ಕೆಲವೊಬ್ಬರಿಗೆ ಒಂದು ಫೋಕಸ್ ಸಿಗುತ್ತೆ. ಫೋಕಸ್ ಮೀನ್ಸ್ ಏನೋ ಒಂದು ಅರ್ಥ ಆಗುತ್ತೆ. ಯಾಕೆಂದರೆ ಆ ರಿಯಾಲಿಟಿ ಅರ್ಥ ಆಗ್ತಿದ್ದಾಗೆ ತುಂಬ ಪ್ರೀತಿಯಿಂದ ಮದುವೆಯಾಗಿದ್ದಂಥ ಜೋಡಿ ಗಂಡ ಹೆಂಡತಿ ಇಬ್ಬರು ಕೂಡ ಬೇರೆ ಬೇರೆ ಆಗಿಬಿಡ್ತಾರೆ. ಅಂದರೆ ಈ ಸಿನಿಮಾ ನೋಡಿ ಫೋಕಸ್ ಸಿಗುತ್ತೆ ಅಂತ, ಒಂದು ಕ್ಲಾರಿಟಿ ಸಿಗುತ್ತೆ ಅಂತ. ಜೊತೆಗೆ ಈ ಅಸ್ವಾಭಾವಿಕವಾದಂಥ ಲೈಂಗಿಕ ಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಹುಡುಗಿನೇ ಇಬ್ಬರು ಕೂಡ ಆ ರೀತಿಯಾಗಿ ಅಸುರಕ್ಷಿತ ಲೈಂಗಿಕ ಕ್ರಿಯೆಯನ್ನು ನಡೆಸ್ತಾ ಇದ್ದಂಥವರು ಕೂಡ ಇಲ್ಲಿ ಅವರಿಬ್ಬರು ಕೂಡ ಅದನ್ನು ಒಪ್ಕೊಳ್ಳೋ ರೀತಿಯಾಗಿ ಒಂದಾಗಿಬಿಡ್ತಾರೆ. ಇಬ್ಬರು ಕೂಡ ಸಲಿಂಗ ಕಾಮಿಗಳಾಗಿದ್ದರೂ ಕೂಡ ಅವರು ಒಪ್ಕೊಳ್ತಾರೆ. ಅಂದರೆ ಈ ಸಿನಿಮಾದಲ್ಲಿ ಆ ಮಟ್ಟಿಗಿನ ಕ್ಲಾರಿಟಿ ಸಿಗುತ್ತೆ ಅಂತ. ಕೆಲವೊಬ್ಬರು ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಸಿನಿಮಾದ ವಿರುದ್ಧವಾಗಿ. ಈ ರೀತಿಯಾಗಿ ಕತೆ ಶುರುವಾಗೋದು. ಹಾಗಾದರೆ ಉಪೇಂದ್ರ ಯಾರು ಅನ್ನೋ ಕುತೂಹಲ ನಿಮಗೂ ಇದೆ. ಅಂದರೆ ಈ ಸಿನಿಮಾದಲ್ಲಿ ಉಪ್ಪಿ ಯಾರು ಅನ್ನೋ ಕುತೂಹಲ ನಿಮಗೂ ಕೂಡ ಸಹಜವಾಗಿ ಇದೆ. ಪ್ರಪಂಚ 2040ರಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನೇ ಉಪೇಂದ್ರ ಹೇಳಲಿಕ್ಕೆ ಹೋಗಿರೋದು ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ. ಭೂತಾಯಿ ಅಂದರೆ ಈ ಭೂಮಿಯನ್ನು ಅವರು ತಾಯಿಯ ಸ್ವರೂಪದಲ್ಲಿ ನಾವೆಲ್ಲರೂ ಕೂಡ ಕಾಣ್ತೀವಿ. ಹಾಗೆ ಈ ಭೂತಾಯಿಯನ್ನು ರೆಪ್ರೆಸೆಂಟ್ ಮಾಡೋ ಒಬ್ಬ ಮಹಿಳೆ. ಜೊತೆಗೆ ಈ ಭೂತಾಯಿನ ಯಾರೆಲ್ಲರೂ ಕೂಡ ಬಗೆದು ತಿಂತಾ ಇದ್ದಾರೆ, ಹುರಿದು ಮುಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಭೂ ಮಾಫಿಯಾ, ಇನ್ನೊಂದು ಮೆಡಿಕಲ್ ಮಾಫಿಯಾ, ಇನ್ನೊಂದು ಇಂಡಸ್ಟ್ರಿಯಲ್ ಮಾಫಿಯಾ. ಇವ್ರನ್ನ ರೆಪ್ರೆಸೆಂಟ್ ಮಾಡೋ ವ್ಯಕ್ತಿಗಳು ಒಂದು 4 ಜನ. ಅವರು ಈ ಭೂತಾಯಿಯನ್ನು ಭಕ್ಷಿಸ್ತಾರೆ, ಅಂದರೆ ಕೆಟ್ಟ ಕೃತ್ಯಕ್ಕೆ ಬಳಸ್ಕೊಳ್ತಾರೆ, ಹುರಿದು ಮುಗ್ತಾರೆ, ತಮ್ಮ ಲೈಂಗಿಕ ಕ್ರಿಯೆಗೆ ಆಕೆಯನ್ನು ಬಳಸ್ಕೊಳ್ತಾರೆ. ಆಕೆಗೆ ಹುಟ್ಟೋ ಮಕ್ಕಳೇ ಇಬ್ಬರು. ಅದು ಒಬ್ಬ ಸತ್ಯ, ಇನ್ನೊಬ್ಬ ಕಲ್ಕಿ ಅಂತ. ನಿಮಗೆಲ್ಲ ಗೊತ್ತಿರ್ಬೋದು. ಈಗ ಆ ಇಬ್ಬರು ಮಕ್ಕಳು ಉಪೇಂದ್ರ ದ್ವಿಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸಿನಿಮಾ ಕತೆ ಶುರುವಾಗೋದೇ ಹೀಗೆ. ಆ ಇಬ್ಬರು ಮಕ್ಕಳಲ್ಲಿ ಸತ್ಯ ಅಂದರೆ ನಾವೆಲ್ಲರೂ ಊಹೆ ಮಾಡ್ಬೋದು. ಸತ್ಯ ಅಂದರೆ ವಾಸ್ತವತೆಗೆ ಹತ್ತಿರ, ಜೊತೆಗೆ ಈ ಜಗತ್ತಿನಲ್ಲಿ ಯಾವುದು ರಿಯಲ್ ಅದು. ಇನ್ನು ಕಲ್ಕಿ ಅಂದರೆ ಈಗಿನ ಕಲಿಯುಗ. ಈಗಿನ ಕಲಿಯುಗದಲ್ಲಿ ನೀವು ನೋಡಿರ್ಬೋದು, ರಾಜಕೀಯ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಎಷ್ಟು ಕಲ್ಮಶಗಳನ್ನು ತುಂಬಿಕೊಂಡು ಈ ಸಮಾಜವನ್ನು ನಾಶ ಮಾಡೋ ಹಂತಕ್ಕೆ ಹೋಗ್ತಾ ಇದ್ದಾರೆ. ಕಲ್ಕಿಯ ಅವತಾರವನ್ನು ಎತ್ತಿ ಬರ್ತಕ್ಕಂಥ ವ್ಯಕ್ತಿ ಸಮಾಜವನ್ನು ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾನೆ ಅನ್ನೋದನ್ನು ಇಲ್ಲಿ ಉಪೇಂದ್ರ ಬಹಳಷ್ಟು ಅಚ್ಚುಕಟ್ಟಾಗಿ ಮಾರ್ಮಿಕವಾಗಿ ಅರ್ಥ ಮಾಡಿಸ್ಲಿಕ್ಕೂ ಹೋಗಿದ್ದಾರೆ. ವೀಕ್ಷಕರೇ, ನಿಮಗೆ ಆರಂಭದಲ್ಲಿ ಒಂದು ಯುವ ಅನ್ನೋ ಒಂದು ಹೊಸ ಪ್ರಪಂಚ ಶುರುವಾಗುತ್ತೆ. ಅಂದರೆ ಕುತೂಹಲಕ್ಕೆ ನಾವೆಲ್ಲರೂ ಕೂಡ ಸಮಾಜವನ್ನು ಯಾವ ಮಟ್ಟಿಗೆ ಹಾಳು ಮಾಡಿಬಿಟ್ಟಿವಿ ಅನ್ನೋದನ್ನ ಉಪೇಂದ್ರ ಹೇಳ್ತಾ ಹೋಗ್ತಾರೆ.
ಆ ಒಂದು ಅದ್ಭುತವಾದಂಥ ಪ್ರಪಂಚದಲ್ಲಿ ಒಂದು ಜೋಡಿ ಭಾಳಷ್ಟು ಆ, ಒಂದು ರತಿಮನ್ಮಥ ಕ್ರೀಡೆಯಲ್ಲಿ ತೊಡಗಿರ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಭಾಳಷ್ಟು ಪ್ರೀತಿ ಪ್ರೇಮದಲ್ಲಿ ಅವರೇ ಒಂದು ಆ ಜಗತ್ತಲ್ಲಿ ಮೈಮರೆತು ಬದುಕ್ತಾ ಇರ್ತಾರೆ. ಆದರೂ ಒಂದು ವಾಯ್ಸ್ ಕೇಳಿಬರುತ್ತೆ, ಅದೇನು ಅಂದರೆ ಅಲ್ಲಿ ಮರದ ಮೇಲೆ ಇರ್ತಕ್ಕಂಥ ಒಂದು ಸೇಬು ಹಣ್ಣನ್ನು ದಯವಿಟ್ಟು ತಿನ್ನಬೇಡಿ ಅನ್ನೋ ಒಂದು ಸೂಚನೆ ಸಿಗುತ್ತೆ. ಅಂದರೆ ನಮಗೆ ಯಾವುದು ತಪ್ಪು ಅನ್ನೋದು ಗೊತ್ತು. ಈಗಿನ ಪ್ರಪಂಚದಲ್ಲಿ ಅನೇಕ ಸಂಗತಿಗಳಿದ್ದಾವೆ, ಅದನ್ನು ಮಾಡಬಾರ್ದು ಅಂದರೆ ಅದನ್ನೇ ಮಾಡ್ತೀವಿ. ಅದು ಮನುಷ್ಯನಿಗೆ ಇರ್ತಕ್ಕಂಥ ಕುತೂಹಲ. ಕೊನೆಗೆ ಆ ಹೆಣ್ಮಗಳು ಆ ಗಂಡಿನ ಕಣ್ಣನ್ನು ತಪ್ಪಿಸಿ ಹೋಗಿ ಆ ಆ್ಯಪಲನ್ನು ತಿಂತಾಳೆ. ಆಗ ಸ್ಫೋಟಗೊಳ್ಳುತ್ತಲ್ಲ, ಅಂದರೆ ಆ ಸ್ಫೋಟಗೊಳ್ಳೋದು ಅಂದರೆ ಈಗ ಆಗ್ತಾ ಇರ್ತಕ್ಕಂಥ ನಾನ್ಸೆನ್ಸ್ ಎಲ್ಲ ಕ್ರಿಯೆಗಳನ್ನು ಸಿಂಬಾಲಿಕ್ಕಾಗಿ ಉಪೇಂದ್ರ ಅವ್ರು ಹೇಳೋದು. ಹಾಗೆ ಮನುಷ್ಯ ಯಾವುದನ್ನು ಮಾಡಬಾರ್ದು ಅನ್ನೋದು ಗೊತ್ತಿದ್ದರೂ ಕೂಡ ಮಾಡಿ ಮಾಡಿ ಏನೆಲ್ಲ ಸ್ಫೋಟಗೊಂಡಿದ್ದಾವೆ ಅನ್ನೋದನ್ನು ಈ 2040 ಈ ಜಗತ್ತಿನಲ್ಲಿ ಆಗ್ತಕ್ಕಂಥ ಎಲ್ಲ ಘಟನೆಗಳನ್ನು ಕೂಡ ತುಂಬ ಮಾರ್ಮಿಕವಾಗಿ ಹೇಳಿದ್ದಾರೆ. ಇಲ್ಲಿ ರೇಷ್ಮಾ ನಾಣಯ್ಯ ಬರ್ತಾರೆ. ರೇಷ್ಮಾ ನಾಣಯ್ಯ ಅವಳು ಉಪೇಂದ್ರ ಅವರು ಲವ್ವರಾಗಿ ಕಾಣಿಸ್ಕೊಳ್ತಾರೆ. ಬಟ್ ಆದರೆ ಎಲ್ಲೂ ಕೂಡ ಅದನ್ನು ಹಂಚ್ಕೊಳ್ಳೋದಿಲ್ಲ ಉಪೇಂದ್ರ ಅವ್ರಿಗೆ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ. ಬಟ್ ಉಪೇಂದ್ರ ಅವ್ರದ್ದು ಡ್ಯುಯಲ್ ರೋಲ್ ಅನ್ನೋದು ಗೊತ್ತು, ಅದು ಸತ್ಯ ಮತ್ತು ಇನ್ನೊಂದು ಕಲ್ಕಿ. ಇದೇ ಕಲ್ಕಿ ಅವತಾರ ಈ ಮನುಷ್ಯರನ್ನು ಭಕ್ಷಣೆ ಮಾಡೋ ರೀತಿಯಾಗಿ ಇವ್ರನ್ನೆಲ್ಲ ದೌರ್ಜನ್ಯ ಮಾಡಿ ಅವ್ರನ್ನ ಆಳಿಸ್ಕೊಳ್ಳೋ ರೀತಿಯಲ್ಲಿ, ಅವರೆಲ್ಲರೂ ಕೂಡ ತಮ್ಮಿಂದ ಆಳಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಉಪೇಂದ್ರ ಅವ್ರನ್ನ ರೂಲ್ ಮಾಡಲಿಕ್ಕೆ ಮುಂದಾಗ್ತಾರೆ. ಇಂಥ ಸತ್ಯನಂಥ ನಿಷ್ಠಾವಂತ ವ್ಯಕ್ತಿಗಳನ್ನು ಕೂಡ ಹೋಗಿ ಒಂದು ಬ್ಲ್ಯಾಕ್ ಡಾರ್ಕ್ ರೂಮ್ನಲ್ಲಿ ಕೂಡ ಹಾಕೋದು, ಅದರಿಂದ ಹೇಗೆ ಹೊರಗೆ ಬರೋದು ಗೊತ್ತಿಲ್ಲ. ಅದೇ ಪರಿಸ್ಥಿತಿಯಲ್ಲಿ ಸತ್ಯ ಕೂಡ ಸಿಲುಕು ಹಾಕಿಕೊಳ್ತಾರೆ. ಉಪೇಂದ್ರ ಅವರು ಈ ಕಲ್ಕಿ ಅವತಾರದಲ್ಲಿರ್ತಕ್ಕಂಥ ಉಪ್ಪಿ ಅವರು ಆ ಒಂದು ಸತ್ಯನನ್ನು ತೆಗೆದುಕೊಂಡೋಗಿ ಯಾವುದೋ ಒಂದು ಡಾರ್ಕ್ ರೂಮ್ನಲ್ಲಿ ಹಾಕಿಬಿಡ್ತಾರೆ. ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋದಕ್ಕೆ ಬಹಳಷ್ಟು ಸರ್ಕಸ್. ಭಾಳಷ್ಟು ಬುದ್ಧಿವಂತರಾದರೆ ಇಂದಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಅದರಿಂದ ಹೊರಗೆ ಬರ್ಬೋದು ಅನ್ನೋದನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಉಪೇ ಅವರು. ನಾವೆಲ್ಲರೂ ಕೂಡ ಹೇಳ್ತೀವಿ ಯು&ಐ ಸಿನಿಮಾ ಭಾಳಷ್ಟು ಜನಕ್ಕೆ ಅರ್ಥ ಆಗಿಲ್ಲ, ಇನ್ನೂ ಕೂಡ 4-5 ಸಲ ನೋಡಬೇಕು ಅಂತ. ಕ್ಲೈಮ್ಯಾಕ್ಸಲ್ಲಿ ಎಲ್ಲೋ ಒಂದು ಕಡೆ ಕನ್ಕ್ಲೂಷನ್ ಕೊಡಬೇಕಿತ್ತು ಅಂತ ಭಾಳಷ್ಟು ಜನಕ್ಕೆ ಕನ್ಕ್ಲೂಷನ್ ಕೊರತೆಯೂ ಕೂಡ ಆಗಿರ್ಬೋದು. ಆದರೆ ಅದು ಎಲ್ಲ ಪಾತ್ರಗಳಲ್ಲಿ ನಾವು ಕೂಡ ನೋಡಬೇಕು. ಈ ಪಾತ್ರದಲ್ಲಿ ನಾನು ನಿಂತ್ಕೊಂಡು ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಅದನ್ನೇ ಹೇಳಲಿಕ್ಕೆ ಹೊರಟಿರೋದು. ಪ್ರಜಾಕೀಯದ ಸಿದ್ಧಾಂತಗಳು ಕೂಡ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತವೆ. ಇಂದಿನ ರಾಜಕೀಯದ ಪರಿಸ್ಥಿತಿ ಅವರೆಲ್ಲರೂ ಕೂಡ ನಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರೋದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಯು&ಐ ಸಿನಿಮಾ ದಿ ಬೆಸ್ಟ್ ಸಿನಿಮಾ. ಹಾಡುಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಟ್ರೋಲ್ ಸಾಂಗ್ ಇತ್ತು, ನಿಮಗೆ ಗೊತ್ತಿದೆ ಟ್ರೋಲ್ ಆಗುತ್ತೆ ಅಂತ. ಅದು ಎವರ್ಗ್ರೀನ್ ಸಾಂಗ್. ಈ ಸಿನಿಮಾದಲ್ಲಿ ಅದು ಕೂಡ ಬಂದಾಗ ಒಂದು ಸ್ವಲ್ಪ ಮುದಗೊಡುತ್ತೆ. ಯಾವಾಗ ಟೀಸರ್ನ ನಾವು ನೋಡಿದ್ದಿಲ್ಲ, ಆ ಪೋರ್ಷನ್ ಇದೆಯಲ್ಲ ಅದು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸಿಗುತ್ತೆ. ಜೊತೆಗೆ ಇನ್ನು ಅಚ್ಯುತ್ ಕುಮಾರ್ ಸಾಕು ತಂದೆ, ಇದೇ 2 ಮಕ್ಕಳಿಗೆ. ಅದನ್ನು ಹೊರತುಪಡಿಸಿದರೆ ರವಿಶಂಕರ್ ಕೂಡ ಇದ್ದಾರೆ ಈ ಸಿನಿಮಾದಲ್ಲಿ. ಅದನ್ನು ರಾಜನ ರೋಲ್ ಆಗಿ ಆತನನ್ನು ಕೂಡ ಬೀದಿಗೆ ತಂದು ನಿಲ್ಲಿಸೋದು. ಅಂದರೆ ನಮ್ಮ ಈ ಕಾಲಘಟ್ಟ ಇದೆಯಲ್ಲ, ನಾವು ಬೆಳೆದು ಬಂದಂಥ ಪರಂಪರೆ ಇದೆಯಲ್ಲ, ಆರಂಭದಲ್ಲಿ ರಾಜರಿದ್ದರು, ಅಲ್ಲಿಗೆ ಈಗ ಆಳ್ತಕ್ಕಂಥ ಶಾಸಕರು, MLAಗಳು, ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಆ ರೀತಿಯಾಗಿ ಉಪ್ಪಿ ಅವರು ಆ ಥರದ ಒಂದು ಆಡಳಿತಾಧಿಕಾರಿಯಲ್ಲಿ ರಾಜನ ಸ್ಥಾನವನ್ನು ಕೂಡ ತುಚ್ಛಗೊಳಿಸಿ ಅವ್ರನ್ನೂ ಕೂಡ ಕೆಳಮಟ್ಟಕ್ಕೆ ತಳ್ಳಿರ್ತಕ್ಕಂಥ ಸಂಗತಿ. ಹೀಗೆ ಅನೇಕ ಸಂಗತಿಗಳು ಕೂಡ ಇದ್ದಾವೆ. ಜೊತೆಗೆ ಭೂತಾಯಿಗೆ ಹಿಂಸೆ ಕೊಟ್ಟವರಿಗೆ ಕಲ್ಕಿ ಹೇಗೆ ಉತ್ತರ ಕೊಡ್ತಾನೆ ಅನ್ನೋದು ಭಾಳಷ್ಟು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಸಿದ್ದಾರೆ. ವೀಕ್ಷಕರೇ, ಇದಿಷ್ಟು ಯು&ಐ ಸಿನಿಮಾದ ಸಾರಾಂಶ. ಯಾರೆಲ್ಲ ಸಿನಿಮಾ ನೋಡಿಲ್ಲ ಖಂಡಿತ ಸಿನಿಮಾ ನೋಡಿ. ಫೋಕಸ್ ಬರದೇ ಇದ್ದರೆ 2-3 ಸಲ ನೋಡಿ. ಉಪೇಂದ್ರ ಅವ್ರು ಯಾವಾಗಲೂ ಕೂಡ ಅಷ್ಟೇ, ಅವ್ರು ಯಾವಾಗಲೂ ಕೂಡ ಅದೇ ಹೇಳ್ತಿರ್ತಾರೆ, ಬುದ್ಧಿವಂತರಿಗೆ ಮಾತ್ರ ಅಂತ. ಅದನ್ನು ಇಲ್ಲಿ ಮತ್ತೊಮ್ಮೆ ಪ್ರೂವ್ ಮಾಡಲಿಕ್ಕೆ ಹೋಗಿದ್ದಾರೆ. ಯಾರೆಲ್ಲ ಸಿನಿಮಾ ನೋಡಿಲ್ವೋ ಮಿಸ್ ಮಾಡದೆ ಯು&ಐ ಸಿನಿಮಾ ನೋಡಿ ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ನಾನು ರಾಕೇಶ್ ಶಾರುಂಡಿ. ಇದೇ ರೀತಿಯಾದಂಥ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.